ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮೃದುವಾಗಿ ಸಾಫ್ಟಾಗಿ ಯಾವ ರೀತಿ ನಾವು ಚಪಾತಿ ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಒಂದು ಕಲೆ ಇದೆ. ಚಪಾತಿನ ಹಿಟ್ಟು ನಾದಲಿಕ್ಕೆ ಹಾಗೆ ಚಪಾತಿ ಮೃದುವಾಗಿ ಬರಲಿಕ್ಕೂ ಕೂಡ ಒಂದು ಕಲೆ ಇದೆ. ಅದನ್ನು ಇವಾಗ ತಿಳ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಫಸ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪವೇ ಸ್ವಲ್ಪ ಉಪ್ಪು ಹಾಗೆಯೇ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಚಪಾತಿ ಸಾಫ್ಟ್ ಆಗಲಿಕ್ಕೆ ಅಂತ ಹೇಳಿ ನಾನಿಲ್ಲಿ ಕೆನೆ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಕೆನೆ ಹಾಲನ್ನು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ನಂತರ ನೀರು ಹಾಕಿ ನೀವು ಈ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ನೋಡಿ, ಹಾಲು ಹಾಕಿ ನಾವು ಕಲಿಸ್ಕೊಳ್ಳೋದ್ರಿಂದ ಚಪಾತಿ ತುಂಬಾ ಮೃದುವಾಗಿ ಬರುತ್ತೆ. ನೀವು ಬೆಳಗ್ಗೆ ಮಾಡಿಟ್ಟಿರುವ ಚಪಾತಿ ರಾತ್ರಿವರೆಗೂ ತುಂಬ ಮೆತ್ತಗೆ ಇರಬೇಕು ಅಂದರೆ ನೀವು ಈ ಟ್ರಿಕ್ಸನ್ನು ಬಳಸಿ. ನೋಡಿ, ಹಾಲಿನ ಕೆನೆ ಆಗಲಿ ಅಥವಾ ಹಾಲಾಗಲಿ ನೀವು ಹಾಕೋದ್ರಿಂದ ತುಂಬ ಚಪಾತಿ ಸಾಫ್ಟಾಗೇ ಇರುತ್ತೆ. ರಾತ್ರಿವರೆಗೂ ಕೂಡ ಪದರ ಪದರಾಗಿ ಹೇಗೆ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಚಪಾತಿ ಹಿಟ್ಟು ಕಲಸಿ ಆದಮೇಲೆ ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಈ ರೀತಿ ಕೈಯಲ್ಲೇ ಚೆನ್ನಾಗಿ ಈ ರೀತಿ ನಾದ್ಕೊಂಡ್ರೆ ನೋಡಿ ತುಂಬ ಚೆನ್ನಾಗಿ ಚಪಾತಿ ಬರುತ್ತೆ. ಇದನ್ನು ಕಲಸಿ ಆದಮೇಲೆ ಏನಿಲ್ಲ ಅಂದರೂ 15 ನಿಮಿಷ ಈ ಹಿಟ್ಟನ್ನು ನೆನಿಲಿಕ್ಕೆ ಹಾಗೆ ಬಿಟ್ಬಿಡಿ. 15 ನಿಮಿಷದ ನಂತರ ನೀವು ಚಪಾತಿ ಮಾಡಬೇಕಾಗತ್ತೆ. ಕಲಸಿದ ಕೂಡಲೇ ನಾವು ಚಪಾತಿ ಮಾಡಿದರೆ ಚಪಾತಿ ಅಷ್ಟು ಸಾಫ್ಟಾಗಿ ಬರೋದಿಲ್ಲ, ಹಾರ್ಡಾಗಿ ಬರುತ್ತೆ. ಸೊ ಹಾಗಾಗಿ ಹಿಟ್ಟು ಸ್ವಲ್ಪ ನೆನಿಲಿಕ್ಕೆ ಅಂತ ಹೇಳಿ ನಾವು 15 ನಿಮಿಷಗಳ ಕಾಲ ಬಿಡಲೇಬೇಕು. ಹಿಟ್ಟು ನೆನಿಲಿಲ್ಲ ಅಂದರೆ ಅಥವಾ ಕಲಸಿದ ತಕ್ಷಣವೇ ನಾವೇನಾದರೂ ಚಪಾತಿ ಮಾಡಿದರೆ ಚಪಾತಿ ಥರ ಬರೋದೇ ಇಲ್ಲ, ರೊಟ್ಟಿ ಥರ ಹಾರ್ಡಾಗಿ ಬಿಡುತ್ತೆ. ಸೊ ನಾನು ಹಾಗಾಗಿ 15 ಮಿನಿಟ್ಸ್ ಈಗ ಚಪಾತಿ ಹಿಟ್ಟನ್ನು ನಾನು ಹೀಗೆ ಕಲಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಇದನ್ನು ನಾವು ಚಪಾತಿ ಲಟ್ಸೋದನ್ನು ಹೇಗೆ ಲಟ್ಟಿಸ್ಬೇಕು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ನಾವು ಚಪಾತಿ ಹಿಟ್ಟನ್ನು ನೋಡಿ ಚಿಕ್ಕದಾಗಿ ಈ ರೀತಿ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಯಾವ ಸೈಜಲ್ಲಿ ಚಪಾತಿ ಮಾಡ್ತೀರಲ್ವ ಮಾಮೂಲಿ ಮನೇಲಿ, ಆ ರೀತಿ ನೀವು ಹಿಟ್ಟನ್ನು ಕ್ವಾಂಟಿಟಿ ಅಷ್ಟು ತೊಗೊಂಡ್ಬಿಟ್ಟು ನೋಡಿ ಈ ರೀತಿ ಫಸ್ಟು ರೌಂಡಾಗೆ ಹೀಗೆ ಮಾಡ್ಕೊಳ್ಳಿ. ನಂತರ ಈ ಚಪಾತಿ ಹಿಟ್ಟಿನ ನಾವೇನು ಉಟ್ಕೊಂಡಿದ್ದೀವಲ್ಲ, ಈ ಲಟ್ಟಿಸ್ಕೊಂಡಿರುವಂತಹ ಚಪಾತಿ ಮೇಲೆ ನಾನು ತುಪ್ಪ ಅಥವಾ ಎಣ್ಣೆ ಎರಡರಲ್ಲಿ ಯಾವುದು ಬೇಕಾದರೂ ನೀವು ಬಳಸ್ಬೋದು. ನಾನಿಲ್ಲಿ ಎಣ್ಣೆ ಬಳಸ್ತಾ ಇದ್ದೀನಿ. ನೀವು ತುಪ್ಪ ಕೂಡ ಇದನ್ನು ಸ್ಪ್ರೆಡ್ ಮಾಡಿಬಿಟ್ಟು ಅದರ ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕಿ ಮತ್ತೆ ಆಯಿಲಲ್ಲಿ ಸ್ಪ್ರೆಡ್ ಮಾಡಿ ಮತ್ತೆ ಅದರ ಮೇಲೆ ಹಿಟ್ಟು ಹಾಕಿ ನೀವು ಹೀಗೆ ಮಡಚಿ ಉದ್ದೋದ್ರಿಂದ ಏನಾಗುತ್ತೆ, ಚಪಾತಿ ಪದರ ಪದರಾಗಿ ಬರುತ್ತೆ, ತುಂಬ ಚೆನ್ನಾಗಿ ಸಾಫ್ಟಾಗಿ ಇರುತ್ತೆ. ಸಾಮಾನ್ಯವಾಗಿ ಲಂಚ್ ಬಾಕ್ಸಿಗೆ ನಾವು ಚಪಾತಿ ಹಾಕ್ತೀವಿ ಅಲ್ವಾ, ಈ ರೀತಿ ನೀವು ಫೋಲ್ಡ್ ಮಾಡಿಬಿಟ್ಟು ಚಪಾತಿ ಮಾಡಿದರೆ ಅವು ತುಂಬಾ ಮೆತ್ತಗೆ ಇರುತ್ತೆ, ಹಾರ್ಡ್ ಆಗೋದಿಲ್ಲ, ರೊಟ್ಟಿ ಥರ ಆಗೋದಿಲ್ಲ. ಸೊ ಹಾಗಾಗಿ ನೋಡಿ, ನಾನು ಈಗ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ನೀವು ಮಾಡೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ಹಾಗೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಾಲು ಹಾಕಿರ್ತೀವಿ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅದು ಪದರ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಮಕ್ಕಳು ಕೂಡ ಎಂಜಾಯ್ ಮಾಡಿಕೊಂಡು ತಿಂತಾರೆ. ನೋಡಿ, ನಾನೀಗ ಫೋಲ್ಡ್ ಮಾಡಿ ಅದನ್ನು ಲಟ್ಟಿಸಿ ಹಾಗೆಯೇ ಅದ್ರ ಮೇಲೆ ಮತ್ತೆ ನಾನು ಆಯಿಲನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ. ಹಾಗೆಯೇ ಈ ರೀತಿ ಚಪಾತಿ ಮಾಡೋದನ್ನು ನಾನಿಲ್ಲಿ 3 ವಿಧಾನದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಎಂಡ್ವರೆಗೂ ನೋಡಿ. ಒಂದಾಯಿತು. ಈಗ ನೆಕ್ಸ್ಟ್ ಇನ್ನೊಂದು ರೀತಿಲಿ ಏನಪ್ಪ ಅಂದರೆ, ಫಸ್ಟು ಚಪಾತಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ಹೀಗೆ ಉದ್ದಕ್ಕೆ ಲಟ್ಟಿಸ್ಕೊಳ್ಳಿ. ಫಸ್ಟು ಹೀಗೆ ಉದ್ದಕ್ಕೆ ಲಟ್ಟಿಸ್ಕೊಂಡು ನೋಡಿ, ಆಮೇಲೆ ಅದರ ಮೇಲ್ಗಡೆ ತುಪ್ಪ ಅಥವಾ ಎಣ್ಣೆ ನಿಮ್ಗೆ ಯಾವ್ದು ಅನುಕೂಲನೋ ಅದನ್ನು ಹಾಕಿ ನೆಕ್ಸ್ಟ್ ಈ ಥರ ಸ್ಪ್ರೆಡ್ ಮಾಡಿ ಆಯಿಲನ್ನು ಸ್ಪ್ರೆಡ್ ಮಾಡಿಬಿಟ್ಟು ಮಿಡಲ್ನಲ್ಲಿ ನೋಡಿ ಈ ರೀತಿ ಹೀಗೆ ಮಾಡಬೇಕು. ಆಮೇಲೆ ಅದನ್ನು ಮಡಚಿಬಿಡಿ. ನೋಡಿ ಹೀಗೆ ಈಗ ಮಿಡಲ್ನಲ್ಲಿ ಹೀಗೆ ಸ್ವಲ್ಪ ನಾವು ಪ್ರೆಸ್ ಮಾಡಿಬಿಟ್ಟು ಹೀಗೆ ಮಡಚಿ ಲಟ್ಟಿಸಿ. ಇದೇನಾಗುತ್ತೆ, ನಿಮಗೆ 2 ಲೇಯರ್ ಬರುತ್ತೆ ಚಪಾತಿ. ಇದು ಕೂಡ ತುಂಬಾ ಸಾಫ್ಟಾಗೂ ಕೂಡ ಆಗುತ್ತೆ. ಇದು ಅರ್ಜೆಂಟಲ್ಲಿ ಮಾಡುವಾಗ ಈ ರೀತಿ ಮಾಡಿಕೊಂಡ್ರೆ ನೀವು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ನಾವು ಲಟ್ಟಿಸ್ಕೊಂಡು ಆಯಿತು. ಈಗ ನೀವು 2 ಥರದ್ರಲ್ಲಿ ನೋಡಿದ್ರಿ ಅಲ್ವಾ ಚಪಾತಿ ಹೇಗೆ ಲಟ್ಟಿಸ್ಬೇಕು ಅಂತ ಹೇಳಿ. ನಾನು ನೆಕ್ಸ್ಟ್ ಇನ್ನೂ ಒಂದು ಥರದ್ದು ನಿಮಗೆ ತೋರಿಸ್ತೀನಿ. ನೋಡಿ, ಈ ರೀತಿ ನಾವೇನೀಗ ಬಿಗಿನರ್ಸ್ ಇರ್ತಾರಲ್ಲ, ಚಪಾತಿ ಮಾಡೋಕ್ಕೆ ಬರಲ್ಲ ಅನ್ನೋರು, ಅಂಥವರು ಕೂಡ ಹೇಗೆ ಮಾಡ್ಬೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಚಪಾತಿನ ಲಟ್ಟಿಸ್ಕೊಂಡಾದಮೇಲೆ ಅದರ ಮೇಲ್ಗಡೆ ನಾವು ಮತ್ತೆ ಆಯಿಲನ್ನು ಸ್ಪ್ರೆಡ್ ಮಾಡಿಬಿಟ್ಟು ಅದನ್ನು ಬೇಯಿಸಬೇಕು. ಬೇಯಿಸೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಇವಾಗ.
ಕೆಲವರು ಮದುವೆಯಾಗಿ ಹೊಸದ್ರಲ್ಲಿ ಚಪಾತಿ ಮಾಡಲಿಕ್ಕೆ ಬರದೇ ಇರೋರು ಇರ್ತಾರಲ್ವ, ಅಂಥವರು ಕೂಡ ನೋಡಿ ಈಗ ಮಾಡ್ಬೋದು. ಫಸ್ಟು ನಿಮಗೆ ಯಾವ ಥರ ಶೇಪಲ್ಲಿ ಬರುತ್ತೋ ಆ ಥರ ಫಸ್ಟು ಲಟ್ಟಿಸ್ಕೊಂಡು ಬಿಡಿ. ಆಮೇಲೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಬಿಟ್ಟು ನಾನೇನು ಫಸ್ಟ್ ತೋರಿಸಿದ್ನಲ್ಲ ನಿಮಗೆ, ಆ ರೀತಿ ನೀವು ಇದನ್ನು ಮಡಚ್ಕೋಬೇಕಾಗತ್ತೆ. ತ್ರಿಕೋನ ಆಕಾರದಲ್ಲಿ ಇದನ್ನು ಮಡಚ್ಕೋಬೇಕಾಗತ್ತೆ. ನೋಡಿ ಹಾಫ್ ಮಾಡಾದ್ಮೇಲೆ ಮತ್ತೆ ನಾವು ಆಯಿಲನ್ನು ಸ್ಪ್ರೆಡ್ ಮಾಡಿ ಅದ್ರ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನು ಹಾಕಿ ಮತ್ತು ನಾವು ಈ ರೀತಿ ನೋಡಿ ಹೀಗಂತೂ ಇಷ್ಟಂತೂ ಮಾಡಲಿಕ್ಕೆ ಬರುತ್ತೆ. ಇದಕ್ಕೆ ಇಷ್ಟೇ ರೌಂಡಿಗೆ ಶೇಪ್ ಬೇಕು ಅಂತ ಏನಿಲ್ಲ, ಇಷ್ಟು ಮಾಡಲಿಕ್ಕೆ ಯಾವ ಥರ ಕೂಡ ಮಾಡಿಕೊಂಡು ನಾವು ಈ ರೀತಿ ಮಾಡ್ಕೋಬೋದು. ನಂತರ ನೋಡಿ ಹೀಗೆ ಲಟ್ಟಿಸ್ಕೊಳ್ಳಿ. ನಿಮ್ಗೆ ಹೆಂಗೆ ಬರುತ್ತೋ ಆ ಥರ ಮನಸ್ಸಿಗೆ ಬಂದಂಗೆ ಲಟ್ಟಿಸ್ಕೊಂಡು ಬಿಡಿ. ರೌಂಡಿಗೆ ಬೇಕು, ಹಾಗೆ ಬೇಕು, ಹೀಗೆ ಬೇಕು ಅಂತೇನಿಲ್ಲ. ಫಸ್ಟು ನೀವು ಲಟ್ಟಿಸ್ಕೊಂಡು ಬಿಡಿ. ನಿಮಗೆ ಯಾವ ಶೇಪಲ್ಲಿ ಬರುತ್ತೋ ಆ ಶೇಪಲ್ಲಿ ಫಸ್ಟು ಲಟ್ಟಿಸ್ಕೊಂಡು ನಂತರ ಯಾವುದಾದ್ರೂ ಪ್ಲೇಟ್ ಇರುತ್ತಲ್ವ, ಪ್ಲೇಟನ್ನು ತೊಗೊಂಡ್ಬಿಟ್ಟು ಇದ್ರ ಮೇಲೆ ಇಟ್ಟು ಹೀಗೆ ಪ್ರೆಸ್ ಮಾಡಿಬಿಟ್ಟು ಎಕ್ಸ್ಟ್ರಾ ಬಂದಿರುತ್ತಲ್ವ ಅದನ್ನು ನೀವು ಹೀಗೆ ತೆಗೆದುಬಿಟ್ರೆ ಆಯಿತು. ನೋಡಿ ಎಷ್ಟು ರೌಂಡಾಗಿ ನಿಮಗೆ ಚಪಾತಿ ಬಂದುಬಿಡುತ್ತೆ. ನೋಡಿ ಚಪಾತಿ ಮಾಡೋಕ್ಕೆ ಬರಲ್ಲ, ರೌಂಡಿಗೆ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಈ ರೀತಿ ನೀವು ಟ್ರಿಕ್ಸನ್ನು ಬಳಸಬಹುದು. ನೋಡಿ ಈ ರೀತಿ ನಾವು ಲಟ್ಟಿಸ್ಕೊಂಡಾದಮೇಲೆ ನಾನು ಇಲ್ಲಿ ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ತವಾದ ಮೇಲ್ಗಡೆ ನಾವೇನು ಎಣ್ಣೆ ಹಾಕ್ಕೊಂಡಿದ್ವಲ್ಲ ಆ ಸೈಡ್ ಆದರೂ ಹಾಕ್ಬೋದು, ಅಥವಾ ನೀವು ಹಿಂದ್ಗಡೆ ಸೈಡನ್ನಾದರೂ ಕೂಡ ಹಾಕ್ಬೋದು, ಅಥವಾ ತವಾದ ಮೇಲೆ ಸ್ವಲ್ಪ ಎಣ್ಣೆ ಕೂಡ ಹಾಕಿಬಿಟ್ಟು ನೀವು ಬೇಯಿಸ್ಕೊಬಹುದು. ನೋಡಿ ಈ ರೀತಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕೆಳಗಡೆ ಅದು ಬಿಸಿ ಆಗಬೇಕು. ಸ್ವಲ್ಪ ಬಬಲ್ಸ್ ಬರೋಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ ಅಷ್ಟಾದ ಮೇಲೆ ನೀವು ಮಗಚಿ ಹಾಕಿ. ಅಲ್ಲಿವರೆಗೂ ಅದನ್ನು ಮಗಚಿ ಹಾಕಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಪೂರಿ ಅಂತೆ ಉಬ್ತಿದೆ ಅಂತ ಹೇಳಿ ನೀವು ನೋಡ್ತಿರ್ಬೋದು. ತುಂಬಾ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್. ನೀವು ನಂಬೋದು ಇಲ್ಲ, ಬೆಳಗ್ಗೆ ಮಾಡಿರೋ ಚಪಾತಿ ನೈಟ್ವರೆಗೂ ಕೂಡ ಸಖತ್ ಸಾಫ್ಟಾಗಿ ಬರುತ್ತೆ. ಹಾಲು ಹಾಕಿಬಿಟ್ಟು ನಾದ್ಕೊಳ್ಳಿ. ನಂತರ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಚಪಾತಿನ ಮಾಡಿ. 15 ಮಿನಿಟ್ಸ್ ಹಿಟ್ಟು ನೆನೆಯೋಕ್ಕೆ ಬಿಡೋದನ್ನು ಮಾತ್ರ ಮರಿಲೇಬೇಡಿ. ಕಲಸಿದ ತಕ್ಷಣ ಮಾಡೋದಕ್ಕಿಂತ ಅದನ್ನು ಒಂದು ಅಟ್ಲೀಸ್ಟ್ 15 ಮಿನಿಟ್ಸ್ ಅದನ್ನು ನೆನೆಯಲಿಕ್ಕೆ ಬಿಟ್ಬಿಟ್ಟು ನಂತರ ನೀವು ಚಪಾತಿ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ ಈ ರೀತಿ ಎರಡೂ ಸೈಡು ನಾನು ಇಲ್ಲಿ ಆಯಿಲನ್ನು ಹಾಕಿಬಿಟ್ಟು ಬೇಯಿಸ್ತಾ ಇದ್ದೀನಿ. ಆಯಿಲ್ ಹಾಕ್ದೇ ಪುಲ್ಕ ಹೇಗೆ ಮಾಡೋದು ಅಂತ ಕೂಡ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀವಿ. ನೋಡಿ ಈ ರೀತಿ ಎರಡೂ ಕಡೆ ಕೂಡ ನೀವು ಹೀಗೆ ಆಯಿಲ್ ಹಾಕಿಬಿಟ್ಟು ಎಲ್ಲದನ್ನು ಕೂಡ ಚೆನ್ನಾಗಿ ಹೀಗೆ ಬೇಯಿಸ್ಕೊಳ್ಳಿ. ಎಷ್ಟು ಮೃದುವಾಗಿ ಹೂವಿನಂತೆ, ಮಲ್ಲಿಗೆಯಂತೆ ಅಷ್ಟು ಸಾಫ್ಟಾಗಿ ಹತ್ತಿಯಂತೆ ಮೃದುವಾದಂತಹ ಚಪಾತಿ ರೆಡಿ ಆದವು ಅಂತ ಹೇಳಿ ನೋಡಿದ್ರಿ ಅಲ್ವಾ. ನೋಡಿ ಇವಾಗ ಚಪಾತಿ ರೆಡಿಯಾಗಿದೆ. ಇದನ್ನು ನಾನು ನಿಮಗೆ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿ. ನೋಡಿ ಇದನ್ನು ಓಪನ್ ಮಾಡಿದರೂ ಕೂಡ ಎಷ್ಟು ಲೇಯರ್ ಬರ್ತದೆ ಅಂತ ಹೇಳಿ ನೀವೇ ಈಗ ಗಮನಿಸ್ತಿರ್ಬೋದು. ನೋಡಿ ಎಷ್ಟು ಲೇಯರ್ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಾಗತ್ತೆ. ಓಕೆ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ. ಬಾಯ್ ಹೇಳೋಕ್ಕೂ ಮುಂಚೆ ಯಾರಾದರೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.